ಬಿಗ್ ಬಾಸ್ ಸೀಸನ್ 12 ಸೆಟ್ ಇರುವಂತಹ ಜಾಲಿವುಡ್ ಸ್ಟುಡಿಯೋಗೆ ಬೇಗವನ್ನ ಜಡಿದಿದೆ ಸರ್ಕಾರ. ಜಾಲಿವುಡ್ ಸ್ಟುಡಿಯೋ ಬಂದ್ ಮಾಡಿದ್ದಾರೆ ತಹಶೀಲ್ದಾರ್. ಜಾಲಿವುಡ್ ಸ್ಟುಡಿಯೋ ಮೇನ್ ಗೇಟ್ಗೆ ಬೇಗವನ್ನ ಜಡಿದು ಸೀಲ್ ಮಾಡಲಾಗಿದೆ. ಬಿಗ್ ಬಾಸ್ ಶೂಟಿಂಗ್ ಸ್ಥಗಿತಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಜಾಲಿವುಡ್ ಸ್ಟುಡಿಯೋದಲ್ಲಿ ಇದ್ದವರೆಲ್ಲರೂ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಸಂಜೆಯವರೆಗೂ ಕೂಡ ಸಮಯವನ್ನ ನೀಡಲಾಗಿತ್ತು. ಈಗಾಗಲೇ ಹೊರಗಡೆ ಬಂದಿದ್ದಾರೆ ಎಲ್ಲರೂ ಅನ್ನುವಂತ ಮಾಹಿತಿ ಇದೆ. ರೈಟ್, ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ನ ಸ್ಪರ್ಧಿಗಳು ಹೊರಗಡೆ ಬಂದಿದ್ದಾರೆ. ಚಂದ್ರಪ್ರಭಾ ಅವರನ್ನ ನೋಡ್ತಾ ಇದ್ರಿ. ಜೊತೆಗೆ ಉಳಿದಂತಹ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರನ್ನ ಕೂಡ ಹೊರಗಡೆ ಕಳುಹಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 10 ದಿನಗಳಷ್ಟೇ ಆಗಿದೆ. ಅಷ್ಟರಲ್ಲೇ ಬಿಗ್ ಬಾಸ್ ಶೋಗೆ ಇದು ಬಿಗ್ಗೆಸ್ಟ್ ಶಾಕ್. ಇಲ್ಲಿ ಸಮಸ್ಯೆ ಆಗಿರೋದು ಬಿಗ್ ಬಾಸ್ ಶೋನಿಂದ ಅಲ್ಲ, ಅದನ್ನ ನಾವಿಲ್ಲಿ ಗಮನಿಸಬೇಕು. ಜಾಲಿವುಡ್ ಸ್ಟುಡಿಯೋಸ್, ಬಿಡದಿ ಬಳಿ ಇರುವಂತಹ ಜಾಲಿವುಡ್ ಸ್ಟುಡಿಯೋಸ್, ಆ ಜಾಲಿವುಡ್ ಸ್ಟುಡಿಯೋನ ಒಳಭಾಗದಲ್ಲಿ ಬಿಗ್ ಬಾಸ್ ಸೆಟ್ ಅನ್ನ ಹಾಕಲಾಗಿತ್ತು. ಪರಿಸರ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ಆರೋಪ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಕೇಳಿ ಬಂದಿತ್ತು. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಯಾವಾಗ ತಹಶೀಲ್ದಾರ್ ಇಂಥದ್ದೊಂದು ಸೂಚನೆಯನ್ನ ಕೊಟ್ಟರೋ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಜಾಲಿವುಡ್ ಸ್ಟುಡಿಯೋದಲ್ಲಿರುವಂತಹ ಅದೊಂದು ಹಾಲ್ ರೀತಿ ಏನ್ ಕಾಣಿಸ್ತಾ ಇದೆ, ಸ್ಟುಡಿಯೋ ರೀತಿ ಏನ್ ಕಾಣಿಸ್ತಾ ಇದೆ, ಅಲ್ಲಿ ಅವರನ್ನ ಕೂರಿಸಲಾಗಿತ್ತು. ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಸ್ಪರ್ಧಿಗಳನ್ನ ಹೊರಕ್ಕೆ ಕರ್ಕೊಂಡು ಬರುವಂತಹ ಕೆಲಸ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ನ ಗಮನಿಸ್ತಾನೆ ಇದ್ವಿ. ಈಗ ದೃಶ್ಯಗಳೇ ಲಭ್ಯ ಆಗಿದ್ದಾವೆ. ಬಿಗ್ ಬಾಸ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಅನ್ನುವಂತಹ ಚರ್ಚೆಗಳಿತ್ತು. ಈಗ ನ್ಯೂಸ್ ಫಸ್ಟ್ಗೆ ಎರಡು ದೃಶ್ಯಗಳು ಲಭ್ಯ ಆಗಿದ್ದಾವೆ. ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಆಲ್ರೆಡಿ ಹೊರಗಡೆ ಬಂದಿದ್ದಾರೆ. ಸದ್ಯದ ಸಿಚುವೇಶನ್ ಏನು, ಅಲ್ಲಿ ಏನಾಗ್ತಾ ಇದೆ ಮೋಹನ್? ಖಂಡಿತ ವಿದ್ಯಾಶ್ರೀ, ಜಾಲಿವುಡ್ ಸ್ಟುಡಿಯೋಗೆ ಈಗಾಗಲೇ ಮಧ್ಯಾಹ್ನ ಅಂದ್ರೆ ಸಂಜೆ ಸಮಯದಲ್ಲಿ ರಾಮನಗರ ತಹಶೀಲ್ದಾರ್ ಆದಂತಹ ತೇಜಸ್ವಿನಿ ಅವರು ಬಂದು ಬೀಗವನ್ನ ಹಾಕಿರ್ತಕ್ಕಂಥದ್ದು. ನೋಟಿಸ್ ಅನ್ನ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯ ಸಿಬ್ಬಂದಿ ಸಾಕಷ್ಟು ತಕರಾರನ್ನ ಮಾಡ್ತಾರೆ. ಈ ನೋಟಿಸ್ ಅನ್ನ ಪಡೆಯೋದಿಲ್ಲ, ನಮ್ಮ ಮಾಲೀಕರು ಬಂದು ಈ ಒಂದು ನೋಟಿಸ್ ಅನ್ನ ನಿಮ್ಮ ಕಚೇರಿಗೆ ಬಂದು ಪಡಿತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಬೆಳಗ್ಗೆಯಿಂದನೂ ಕೂಡ ನಾನು ನಿಮಗೆ ಕಮ್ಯುನಿಕೇಟ್ ಅನ್ನ ಮಾಡ್ತಾ ಇದ್ದೀನಿ, ಆದ್ರೆ ಈವರೆಗೂ ಕೂಡ ನೀವ್ಯಾರು ಕೂಡ ಇದಕ್ಕೆ ಸ್ಪಂದನೆಯನ್ನ ನೀಡಲಿಲ್ಲ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಸದ್ಯ ತೇಜಸ್ವಿನಿ ಅವರೇ ಖುದ್ದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಇದಾದ ಬಳಿಕ ಏನು ಜಾಲಿವುಡ್ ನ ಸ್ಟುಡಿಯೋ ಏನಿದೆ, ಈ ಒಂದು ಸ್ಟುಡಿಯೋದ ಮೇನ್ ಗೇಟ್ಗೆ ಒಂದು ಬೀಗವನ್ನ ಹಾಕಿದ್ದಾರೆ. ಅದಲ್ಲದೆ ಜಾಲಿವುಡ್ ನಲ್ಲಿ ಸಾಕಷ್ಟು ಮಂದಿ ಮನರಂಜನೆಗಾಗಿ ಇಲ್ಲಿ ನಡೀತಕ್ಕಂಥ ಆಟಗಳಿಗಾಗಿರ್ಬೋದು ಅಥವಾ ಇಲ್ಲಿಯ ಮನರಂಜನೆಗಾಗಿರ್ಬೋದು ಸಾಕಷ್ಟು ಮಂದಿ ಬೆಳಗ್ಗೆಯಿಂದನೂ ಕೂಡ ಈ ಒಂದು ಜಾಗಕ್ಕೆ ಬಂದಿದ್ರು. ಇವರನ್ನೆಲ್ಲ ಕಳ್ಸೋದಕ್ಕೆ ಒಂದು ಸಮಯವನ್ನ ಕೂಡ ರಾಮನಗರ ತಹಶೀಲ್ದಾರ್ ಆದಂತಹ ತೇಜಸ್ವಿನಿ ಅವರು ಕೂಡ ಮಾಡಿದ್ರು. ಸಂಜೆ 7:30 ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಜನರೆಲ್ಲರೂ ಕೂಡ ಆಚೆಗಡೆ ಹೋಗ್ಬೇಕು ಅಂತ. ಇದಾದ ಬಳಿಕ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಅಂದ್ರೆ ಈ ಒಂದು ಸ್ಟುಡಿಯೋದಲ್ಲೇ ಒಂದು ಬಿಗ್ ಬಾಸ್ ಮನೆ ಕೂಡ ಇದೆ. ಈ ಒಂದು ಮನೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಿಗಳನ್ನ ಕೂಡ ಆಚೆಗಡೆ ಕಳಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಇದಾದ ಬಳಿಕ ಏನು ಖುದ್ದು ತಹಶೀಲ್ದಾರ್ ಅವರೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅಲ್ಲಿಯ ಸ್ಪರ್ಧಿಗಳಿಗೆ ಏನು ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಸದ್ಯ ಈಗ ಈ ಒಂದು ಸೂಚನೆ ಮೇರೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಆಚೆ ಬಂದಿರತಕ್ಕಂಥದ್ದು. ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಸ್ಟುಡಿಯೋದಲ್ಲಿ ಇರಿಸಿ ಅವರಿಗೆಲ್ಲ ಏನೋ ಸೂಚನೆಯನ್ನ ನೀಡಿ ಈಗಾಗಲೇ ಮನೆಯಿಂದ ಆಚೆ ಕಳಿಸುವಂತ ಕೆಲಸವನ್ನ ಇಲ್ಲಿಯ ತಹಶೀಲ್ದಾರ್ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಿಂದ ಯಾವುದೇ ತರದ ಈ ಒಂದು ಸ್ಟುಡಿಯೋಗೆ ಅನ್ಯಾಯವಾಗಿಲ್ಲ. ಪ್ರಮುಖವಾಗಿ ಏನು ಈ ಒಂದು ಸ್ಟುಡಿಯೋ ಏನಿದೆ, ಈ ಒಂದು ಸ್ಟುಡಿಯೋ ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿರ್ತಕ್ಕಂಥದ್ದು. ಪ್ರಮುಖವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿತ್ತು. ಈ ಹಿಂದೆನೂ ಕೂಡ 2 ವರ್ಷದ ಹಿಂದೆ ಈ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಸದ್ಯ ಪರಿಸರ ಮಾಲಿನ್ಯ ಇಲಾಖೆ ಕೂಡ ನೀಡಿತ್ತು. ಆದ್ರೆ 2 ವರ್ಷಗಳು ಕಳೆದ್ರೂ ಕೂಡ ಯಾವುದೇ ತರದ ನೋಟಿಸ್ಗೆ ಸ್ಪಂದನೆಯನ್ನ ನೀಡಲಿಲ್ಲ. ಅದಲ್ಲದೆ ನಿಯಮಗಳನ್ನ ಏನು ಉಲ್ಲಂಘನೆ ಮಾಡ್ತಿದ್ರು ಅದನ್ನ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ. ಹೀಗಾಗಿ ಖುದ್ದು ನಿನ್ನೆ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋ ಏನಿದೆ ಇದು ಸಾಕಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ. ಹೀಗಾಗಿ ಈ ಒಂದು ಸ್ಟುಡಿಯೋವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಬೇಕು ಅಂತ ಈಗಾಗಲೇ
ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು ನೋಟಿಸ್ ಮೂಲಕ. ಹೀಗಾಗಿ ಖುದ್ದು ರಾಮನಗರ ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡೋ ಮೂಲಕ ಇಂದು ಈ ಒಂದು ಸ್ಟುಡಿಯೋಗೆ ಬೀಗ ಹಾಕಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸ್ಟುಡಿಯೋದೊಳಗೆ ನಡೀತಿರ್ತಕ್ಕಂಥ ಬಿಗ್ ಬಾಸ್ ಏನಿದೆ ಇದು ಕಳೆದ 10 ದಿನಗಳ ಹಿಂದೆ ಅಷ್ಟೇ ಆರಂಭ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೂ ಕೂಡ ವಿಘ್ನ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸ್ಟುಡಿಯೋ ಇಂದ ಈ ಒಂದು ಬಿಗ್ ಬಾಸ್ಗೆ ವಿಘ್ನ ಎದುರಾಗಿದೆ ಅಂತ ಹೇಳಿದ್ರೆ ಕೂಡ ತಪ್ಪಿಲ್ಲ. ಯಾಕಂದ್ರೆ ತಹಶೀಲ್ದಾರ್ ಇನ್ನೂ ಕೂಡ ಸ್ಥಳದಲ್ಲೇ ಇದ್ದಾರಾ? ಜೊತೆಗೆ ಆ ಬಿಗ್ ಬಾಸ್ ನ ಟೀಮ್ ಅವ್ರು ನಡೆಸ್ತಾ ಇರೋರು ಆಯೋಜಕರು ಯಾರಿದ್ದಾರೆ ಅವರು ಸ್ಥಳದಲ್ಲೇ ಇದ್ದಾರಾ? ಏನಾದ್ರೂ ಚರ್ಚೆಗಳು ಆಗ್ತಾ ಇದೆಯಾ? ನೆಗೋಸಿಯೇಷನ್ ಏನಾದ್ರೂ ಆಗ್ತಾ ಇದೆಯಾ? ಏನ್ ನಡೀತಾ ಇದೆ ಇಲ್ಲಿ ಎಕ್ಸಾಕ್ಟ್ಲಿ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, ಏನೋ ಈ ಬಿಗ್ ಬಾಸ್ ಅನ್ನ ನಡೆಸ್ತಾ ಇರ್ತಕ್ಕಂಥ ಮಾಲೀಕರೇನಿದ್ದಾರೆ ಇವರು ಕೂಡ ಸದ್ಯ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಅವರ ಜೊತೆನೂ ಕೂಡ ತಹಶೀಲ್ದಾರ್ ಆದಂತಹ ತೇಜಸ್ವಿನಿ ಅವರು ಆಗಿರ್ಬೋದು, ಹಾಗೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದ್ಯ ಅವರ ಜೊತೆ ಒಂದು ಸಭೆಯನ್ನ ಮಾಡೋ ಮೂಲಕ ಅವರಿಗೆ ಮನವರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇಲ್ಲಿ ಆದಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಅನ್ನೋ ಒಂದು ಸೂಚನೆಯನ್ನ ನೀಡೋ ಮೂಲಕ ಇಲ್ಲಿಂದ ಸದ್ಯ ಎಲ್ಲರೂ ಕೂಡ ಸ್ಪರ್ಧಿಗಳಿಂದ ಹಿಡಿದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಸೆಕ್ಯೂರಿಟಿಗಳಾಗಿರ್ಬೋದು, ಎಲ್ಲರೂ ಕೂಡ ಆಚೆ ಹೋಗ್ಬೇಕು ಅನ್ನೋ ಒಂದು ಆದೇಶವನ್ನ ಅಂದ್ರೆ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರನ್ನ ಒಂದು ಕಡೆ ಒಂದು ಸ್ಟುಡಿಯೋದಲ್ಲಿ ಒಂದು ರೂಮ್ಗೆ ಕರೆತಂದು ಅವ್ರಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಅದಲ್ಲದೆ ಈ ಕೂಡಲೇ ಅವ್ರನ್ನೆಲ್ಲ ಅವರವರ ಮನೆಗಳಿಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆ ಹತ್ರ ಸ್ಪರ್ಧಿಗಳು ಕೂಡ ತೆರಳ್ತಾರೆ ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಸಮಸ್ಯೆ ಆಗಿರುವುದು ಜಾಲಿವುಡ್ ಸ್ಟುಡಿಯೋದಿಂದ, ಬಿಗ್ ಬಾಸ್ ನಿಂದ ಆಗಿರುವಂತಹ ಸಮಸ್ಯೆ ಅಲ್ಲ. ಜಾಲಿವುಡ್ ಸ್ಟುಡಿಯೋಸ್ ಆ ಪ್ರದೇಶ ಏನಿದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ, ಅದರ ಒಳಭಾಗದಲ್ಲಿ ಬಿಗ್ ಬಾಸ್ ಸೆಟ್ ಇದೆ. ಬಿಗ್ ಬಾಸ್ ಶುರುವಾಗಿ 10 ದಿನಗಳಷ್ಟೇ ಆಗಿದೆ. ಅಷ್ಟರಲ್ಲಿ ಜಾಲಿವುಡ್ ಸ್ಟುಡಿಯೋಸ್ಗೆ ಇದೊಂದು ನೋಟಿಸ್ ಅನ್ನ ನಿನ್ನೆ ಸರ್ವ್ ಮಾಡುವಂತಹ ಕೆಲಸವನ್ನ ತಾಲೂಕು ಆಡಳಿತ ಮಾಡ್ತು. ಹಾಗಂತ ಇದು ಆಲ್ ಆಫ್ ಸಡನ್ ಆಗಿರೋದಾ? ಖಂಡಿತವಾಗ್ಲೂ ಇಲ್ಲ. ಕಳೆದ ವರ್ಷ ಮಾರ್ಚ್ ನಲ್ಲೇ ಒಂದು ನೋಟಿಸ್ ಕೊಡ್ಲಾಗಿರುತ್ತೆ. ನೋಟಿಸ್ ಕೊಟ್ಟಿದ್ ಯಾವ ಕಾರಣಕ್ಕಾಗಿ? ಈ ಜಾಲಿವುಡ್ ಸ್ಟುಡಿಯೋಸ್ ಏನಿದೆ ಇದನ್ನ ಈ ಗ್ರೀನ್ ಝೋನ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಗ್ರೀನ್ ಝೋನ್ ನಲ್ಲಿ ನಿರ್ಮಾಣ ಮಾಡಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಜಾಲಿವುಡ್ ಸ್ಟುಡಿಯೋಸ್ ಫಾಲೋ ಮಾಡಬೇಕಾಗಿತ್ತು. ಅವ್ರು ಮಾಡಿರುವಂತಹ ಎಡವಟ್ಟುಗಳೇನು? ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಜಾಲಿವುಡ್ ಸ್ಟುಡಿಯೋಸ್ ಅನುಮತಿಯನ್ನ ಪಡೆದಿಲ್ಲ. ಮನರಂಜನಾ ಉದ್ಯಾನವನದ ವಿವಿಧ ಪ್ರದೇಶಗಳಿಂದ ಉತ್ಪತ್ತಿಯಾಗುವಂತಹ ತ್ಯಾಜ್ಯದ ನೀರನ್ನ ಅವರು ಸಂಸ್ಕರಣೆ ಮಾಡ್ತಾ ಇಲ್ಲ. ಯಾವುದೇ ಸಂಸ್ಕರಣೆ ಇಲ್ಲದೆ ಆವರಣದ ಹೊರಗಡೆ ಅದನ್ನ ಬಿಡ್ಲಾಗ್ತಾ ಇದ್ದು ಸುತ್ತಮುತ್ತಲಿನ ಪರಿಸರಕ್ಕೆ ಮಾಲಿನ್ಯವನ್ನ ಉಂಟು ಮಾಡ್ತಾ ಇತ್ತು. ಹೀಗಾಗಿನೇ ನೋಟಿಸ್ ನ ಸರ್ವ್ ಮಾಡಲಾಗಿತ್ತು. ಬಟ್ ಸರಿಯಾಗಿ ಜಾಲಿವುಡ್ ನವರು ರಿಯಾಕ್ಟ್ ಮಾಡಿಲ್ಲ. ಹಾಗಾಗಿ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಅದಕ್ಕೆ ಕಂಟಕ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಅನಂತ್ ಸಾಯಿ ನೀಡ್ತಾ ಹೋಗ್ತಾರೆ. ಅನಂತ್, ಕನ್ನಡದ ಬಹಳ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12, ಬಿಗ್ ಬಾಸ್ ಈ ಬಾರಿ ಸೀಸನ್ 12 ನಡೀತಾ ಇದೆ. ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ರು. ಅಷ್ಟರಲ್ಲೇ ಒಂದು ಶಾಕಿಂಗ್ ನ್ಯೂಸ್. ಪ್ರಶ್ನೆ ಇರೋದು ಮುಂದೇನು ಮಾಡ್ತಾರೆ ಬಿಗ್ ಬಾಸ್ ಟೀಮ್ನವರು ಅಂತ ಹೇಳಿ. ಈಗ ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಬಂದಾಯ್ತು. ಮುಂದೆ ಏನ್ ಮಾಡ್ತಾರೆ, ಏನ್ ಮಾಹಿತಿ ಸಿಗ್ತಾ ಇದೆ ಅನಂತ್? ವಿದ್ಯಾ, ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಈ ಹಿಂದೆ ನಡೆದಂತ ಸೀಸನ್ 10 ಮತ್ತೆ ಸೀಸನ್ 11 ರಾಮವಳ್ಳಿಯಲ್ಲಿ ಒಂದು ಜಮೀನ್ ಇದರಲ್ಲಿ ಸೆಟಪ್ ಮಾಡಿಕೊಂಡು ಬಿಗ್ ಬಾಸ್ ಶೋ ನಡೆಸಲಾಗಿತ್ತು. ಆದ್ರೆ ಆ ಜಮೀನು ಕೂಡ ವಿವಾದ ಇರೋ ಹಿನ್ನೆಲೆಯಲ್ಲಿ ಈ ಬಾರಿ ಸೀಸನ್ 12ನ ಜಾಲಿವುಡ್ಗೆ ಶಿಫ್ಟ್ ಮಾಡಿದ್ರು. ದುರದೃಷ್ಟವಶಾತ್ ಈ ಸೀಸನ್ 12 ಕೂಡ ಅರ್ಧಕ್ಕೆ ಮೊಟಕುಗೊಳಿಸೋ ತರ ಆಗ್ಬಿಟ್ಟಿದೆ. ಯಾಕೆಂದ್ರೆ ಕಂಟೆಸ್ಟೆಂಟ್ಸ್ಗಳನ್ನ ಎಲ್ಲಾರನ್ನೂ ಕೂಡ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕರ್ನಾಟಕ ಪರಿಸರ ಮಂಡಳಿ ಆದೇಶದ ಹಿನ್ನೆಲೆಯಲ್ಲಿ ಏನು ಜಾಲಿವುಡ್ಗೆ ಬೀಗ ಬಿದ್ದಿದೆ. ಇದರಿಂದ ಕಂಪ್ಲೀಟ್ ಕಲರ್ಸ್ ಟೀಮ್ಗೆ ಮತ್ತೆ ಎಂಡಮಾಲ್ ಟೀಮ್ಗೆ ದೊಡ್ಡ ಹೊಡೆತನೇ ಕೊಟ್ಟಿದೆ. ಇದೊಂಥರ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂದೇನ್ ಮಾಡ್ಬೇಕು ಅಂತ ಎಂಟೈರ್ ಟೀಮ್ ಕುತ್ಕೊಂಡು ಕೂಡ ಇದನ್ನ ಚರ್ಚೆ ಮಾಡ್ತಿದ್ದಾರೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರಬೇಕು ಅಥವಾ ಇದಕ್ಕೆ ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ಟೀಮ್ ಈಗ ತೀವ್ರ ಚರ್ಚೆ ಮಾಡ್ತಿದೆ. ವಿದ್ಯಾ, ಅನಂತ್, ಅಲ್ಲಿಗೆ ಈಗೇನ್ ಇವ್ರು ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬಂದಿದ್ದಾರೆ, ಶೋ ಸ್ಟಾಪ್ ಆದಂಗೆ ಲೆಕ್ಕಾನ? ಯಾಕಂದ್ರೆ ಇಲ್ಲಿ ಬಿಗ್ ಬಾಸ್ ಟೀಮ್ನವರ ಯಾವುದೇ ಮಿಸ್ಟೇಕ್ ಇಲ್ಲದೆ ಇದ್ರು ಜಾಲಿವುಡ್ನವ್ರು ಮಾಡಿದಂತಹ ಎಡವಟ್ಟಿಗೆ ಈಗ ಬಿಗ್ ಬಾಸ್ ಸೀಸನ್ಗೆ ಕಂಟಕ ಎದುರಾಗಿರೋದು. ಆಲ್ರೆಡಿ ಕಂಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬಂದಿರೋದ್ರಿಂದ ಶೋ ಕಂಟಿನ್ಯೂ ಆಗುತ್ತಾ, ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದಾರೆ? ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಂತ ಹೇಳಿ ಅನಂತ್? ಆಕ್ಚುಲಿ ಇದು ಕಲರ್ಸ್ ಟೀಮ್ ಅವರು ಈ ಬಿಗ್ ಬಾಸ್ ಶೋನ ಡಿಸ್ಕಂಟಿನ್ಯೂ ಮಾಡುವಂತ ಯಾವುದೇ
ತೀರ್ಮಾನಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಆಲ್ರೆಡಿ ದೊಡ್ಡ ಸೆಟಪ್ ಆಗಿದೆ, 300-500 ಜನ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಈ ಬಿಗ್ ಬಾಸ್ ಶೋಗೋಸ್ಕರನೇ 3-4 ತಿಂಗಳು ಅವರು ವರ್ಕ್ ಮಾಡಿದ್ದಾರೆ. ಆದ್ರೆ ಆಸ್ ಆಫ್ ನೋ ಅವ್ರಿಗೊಂದು ದೊಡ್ಡ ಕಂಟಕ ಎದುರಾಗಿದೆ. ಈ ಕಂಟಕದಿಂದ ಹೆಂಗ್ ಹೊರಗಡೆ ಬರಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ತಿದ್ದಾರೆ ಹೊರತು ಈ ಶೋನ ನಿಲ್ಲಿಸುವಂತ ಯಾವುದೇ ಯೋಚನೆ ಕಲರ್ಸ್ ಟೀಮ್ಗಿಲ್ಲ. ಆಮೇಲೆ ಈ ಏನ್ ಕಂಟಕ ಎದುರಾಗಿದೆ, ಈ ಕಂಟಕ ಎದುರಾಗಿರೋದು ಜಾಲಿವುಡ್ ಅವರಿಂದ ಹೊರತು ಕಲರ್ಸ್ ಅಥವಾ ಎಂಡಮಾಲ್ ಇಂದ ಅಲ್ಲ. ಈ ವಿಚಾರವನ್ನ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಜಾಲಿವುಡ್ ಅವರು ಕಲರ್ಸ್ ಮತ್ತು ಎಂಡಮಾಲ್ ಅವ್ರಿಗೆ ಈ ವಿಚಾರವನ್ನ ಮುಚ್ಚಿಟ್ಟಿದ್ದರು. ಅಂದ್ರೆ ಇದು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲೇನೆ ಇನ್ಸ್ಪೆಕ್ಟ್ ಆಗಿ ಆಮೇಲೆ ಪದೇ ಪದೇ ನೋಟಿಸ್ ಕೊಟ್ಟರು ಕೂಡ ಜಾಲಿವುಡ್ ಅವರು ಯಾವುದೇ ರೀತಿಯ ಎಚ್ಚೆತ್ಕೊಂಡಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಷ್ಟೇ ಇವತ್ತು ಬಂದ್ ಮಾಡೋದಕ್ಕೆ ಆದೇಶ ಮಾಡಿರೋದು. ಸೊ ಇದರದ ಸಂಪೂರ್ಣ ಹೊಣೆ ಜಾಲಿವುಡ್ ಅವ್ರ ಮೇಲೆ ಇದೆ. ಇದಕ್ಕೂ ಮತ್ತೆ ಅಂದ್ರೆ ಯಾವುದೇ ತಪ್ಪು ಮಾಡದೆ ಇದ್ರು ಕೂಡ ಕಲರ್ಸ್ ಮತ್ತೆ ಎಂಡಮಾಲ್ ಟೀಮು ಒಂಥರ ಶಿಕ್ಷೆ ಅನುಭವಿಸ್ಬೇಕಾಗಿದೆ ವಿದ್ಯಾ. ಸೊ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಕಲರ್ಸ್ ಟೀಮ್ ಮತ್ತು ಎಂಡಮಾಲ್ ಟೀಮ್ ಅವರು ಮುಂದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಹೊರತು ಶೋನ ನಿಲ್ಲಿಸ್ಬೇಕು ಅನ್ನೋದು ಅವರದ್ದು ತೀರ್ಮಾನ ಇನ್ನು ನಿಜ ನಿಜ ಅನಂತೀಗ ಶೋ ಇನ್ನ ಒಂದು ವಾರ ಇದೆ ಸ್ಟಾರ್ಟ್ ಆಗೋದಕ್ಕೆ. ಆಗ ಈ ಸಮಸ್ಯೆ ಆಗಿದ್ರೆ ಆ ಸಂದರ್ಭ ಬೇರೆ. ಬಟ್ ಈಗ ಶೋ ನಡೀತಾ ಇದೆ, ಲೈವ್ ನಡೀತಾ ಇದೆ, 10 ದಿನಗಳ ಶೋ ಮುಗ್ದು ಹೋಗಿದೆ. ಅಂಥ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ ಆ ಮನೆಯಿಂದ ಹೊರಗಡೆ ಬರುವಂತಹ ಪರಿಸ್ಥಿತಿ. ಹಾಗಾಗಿ ಆಯ್ಕೆಗಳ ವಿಚಾರವಾಗಿ ನಾವು ಮಾತನಾಡೋದಾದ್ರೆ ಅನಂತ್, ಈಗ ಬಿಗ್ ಬಾಸ್ ಟೀಮ್ ಮುಂದೆ ಇರುವಂತಹ ಆಯ್ಕೆಗಳೇನು? ಅದು ಕಾನೂನಾತ್ಮಕ ಹೋರಾಟನೇ ಇರಬಹುದು. ಏನು ಆಪ್ಷನ್ಸ್ ಇದ್ದಾವೆ ಅಂತ ಹೇಳಿ. ಈಗ ಕಾನೂನು ಹೋರಾಟ ಬಿಟ್ರೆ ಮುಂದಿನ ಆಯ್ಕೆಗಳು ಯಾವುದೂ ಇಲ್ಲ. ಬಟ್ ಆಸ್ ಆಫ್ ನೌ ನಮ್ ಬಂದಿರೋ ಮೂಲಗಳ ಮಾಹಿತಿ ಪ್ರಕಾರ ಇವತ್ತಿನ ಎಪಿಸೋಡು ಅಥವಾ ಇದೊಂದು 2 ಎಪಿಸೋಡ್ ಆಗುವಷ್ಟು ಕಂಟೆಂಟ್ ಟೀಮ್ ಜೊತೆ ಇದೆ. ಅದನ್ನ ಎಡಿಟ್ ಮಾಡ್ಬಿಟ್ಟು ಬೇಕಾದ್ರೆ ಶೋ ನಡೆಸಬಹುದು. ಅಷ್ಟರೊಳಗಾಗಲೇ ಏನಾದ್ರೂ ಕಾನೂನು ಮೂಲಕ ಪರಿಹಾರ ಕಂಡುಕೊಂಡ್ರೆ ಈ ಸೀಸನ್ 12ಗೆ ಯಾವುದೇ ರೀತಿಯ ಕಂಟಕ ಎದುರು ಆಗೋದಿಲ್ಲ. ಒಂದು ವೇಳೆ ಇದು ಕಾನೂನಿನ ಹೋರಾಟದಲ್ಲೂ ಕೂಡ ತೀವ್ರ ಹಿನ್ನಡೆ ಆದ್ರೆ ಬಹುಶಃ ಇಡೀ ಸೀಸನ್ 12ಗೆ ದೊಡ್ಡ ಹಿನ್ನಡೆ ಆಗ್ಬೋದು. ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಆಗದೆ ಇರುವಂತ ಸಾಧ್ಯತೆಗಳು ಇದೆ ಇಫ್ ಇನ್ ಕೇಸ್ ಏನಾದ್ರೂ ಕಾನೂನಿನ ಹೋರಾಟದಲ್ಲಿ ಹಿನ್ನಡೆ ಆದ್ರೆ ವಿದ್ಯಾ. ನಿಜ ನೋಡಿ, ಈ ಹಿಂದೆ ಕೋವಿಡ್ ಟೈಮಲ್ಲಿ ಹಿಂದೆ ಬಿಗ್ ಬಾಸ್ ಶೋ ನಡೀತಾ ಇತ್ತು. ಆಗ ಆಲ್ ಆಫ್ ಸಡನ್ ಎಲ್ಲಾ ಈ ರೀತಿಯಾದಂತಹ ಗುಂಪು ಸೇರಿರುವಂತಹ ಕಾರ್ಯಕ್ರಮಗಳು ಏನಿದ್ದಾವೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಆದೇಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೂ ಇದೇ ಆಗಿತ್ತು. ಅದಾದ ಬಳಿಕ ಎಲ್ಲ ಲಾಕ್ಡೌನ್ ತೆಗೆದಂತಹ ನಂತರದಲ್ಲಿ ಶೋನ ಕಂಟಿನ್ಯೂ ಮಾಡುವಂತಹ ಕೆಲಸ ಮಾಡಿದ್ರು. ಇಲ್ಲೂ ಈಗ ನೀವು ಹೇಳಿದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಹೆಜ್ಜೆಯನ್ನ ಇಡಬಹುದು ಬಿಗ್ ಬಾಸ್ ನ ಆಯೋಜಕರು ಅಂತ ಹೇಳಿ. ಅದು ಎಷ್ಟು ದಿನಗಳ ಸಮಯ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ 1 ವಾರ 2 ವಾರ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯ, ಅದಕ್ಕಿಂತ ಕಡಿಮೆ ಸಮಯ, ಹಾಗಾದಂತಹ ಸಂದರ್ಭದಲ್ಲಿ ಏನು ಮಾಡಬಹುದು, ಏನು ಆಯ್ಕೆಗಳಿದ್ದಾವೆ ಅಂತ ಹೇಳಿ ಅನಂತ್. ಒಂದು ವೇಳೆ ಏನಾದ್ರೂ ಕಾನೂನು ಹೋರಾಟದಲ್ಲಿ ಕೂಡ ಹಿನ್ನಡೆ ಆಗಿ 1 ವಾರ ಅಥವಾ 2 ವಾರ ಮುಂದೂಡಿಕೆ ಆದ್ರೆ ಖಂಡಿತವಾಗಿಯೂ ವೀಕ್ಷಕರಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ ದೊಡ್ಡ ನಿರಾಸೆ ಆಗೋದಂತೂ ಖಚಿತ. ಯಾಕೆ ಅಂತ ಹೇಳಿದ್ರೆ ಅಷ್ಟು 1 ವಾರ ಅಥವಾ 10 ದಿನಗಳ ಮೇಲೆ ಆಗುವಷ್ಟು ಕಂಟೆಂಟ್ ನ ಶೂಟ್ ಆಗಿರೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಹುಶಃ 1 ಎಪಿಸೋಡ್ ಅಥವಾ 2 ಎಪಿಸೋಡ್ ಮಾಡುವಂತ ಕಂಟೆಂಟ್ ಇರ್ಬೋದು. ಅದನ್ನ ಎಡಿಟಿಂಗ್ ಮಾಡ್ಕೊಂಡು 2 ಎಪಿಸೋಡ್ ಟೆಲಿಕಾಸ್ಟ್ ಪ್ರಸಾರ ಮಾಡಬಹುದೇ ಹೊರತು 10 ದಿನಗಳ ಮೇಲ್ಗಡೆ ಇಫ್ ಇನ್ ಕೇಸ್ ಏನಾದ್ರು ಕಾನೂನು ಹೋರಾಟ ನಡೆಸ್ತಾ ಬಂದ್ರೆ ಅಥವಾ ಹಿನ್ನಡೆ ಆಯ್ತು ಅಂತಂದ್ರೆ ಈ ಶೋ ಅರ್ಧಕ್ಕೆ ಮೊಟಕುವಾಗುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಕೋರ್ಟ್ ನಿಂದ ಏನಾದ್ರೂ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ಈ ಶೋ ಕಂಟಿನ್ಯೂ ಆಗೋದಕ್ಕೆ ಆಗ ಮಾತ್ರ ವೀಕ್ಷಕರಿಗೆ ನಿರಂತರವಾಗಿ ಎಪಿಸೋಡ್ ವೀಕ್ಷಿಸುವುದಾದ ಸಾಧ್ಯತೆಗಳಿರುತ್ತೆ ವಿದ್ಯಾ. ಅದರ ಹೊರತು 1 ದಿನ ಅಥವಾ 2 ದಿನ ಮಟ್ಟಕ್ಕೆ ಮಾತ್ರ ವೀಕ್ಷಕರಿಗೆ ಎಪಿಸೋಡ್ ನ ಟೆಲಿಕಾಸ್ಟ್ ಮಾಡಬಹುದೇ ಹೊರತು ಅದಕ್ಕಿಂತ ಹೆಚ್ಚು ದಿನ ಸಸ್ಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಟೀಮ್ಗೆ. ಅನಂತ್, ಇದ್ರ ಬಗ್ಗೆ ಆಗ್ಲೇ ನೀವು ಒಂದು ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ರಿ. ಈಗ ಬಿಗ್ ಬಾಸ್ ಸೀಸನ್ ನ ಈ ಬಾರಿ ಜಾಲಿವುಡ್ ನಲ್ಲಿ ನಡೆಸಬೇಕು ಅಂತ ಹೇಳಿ ಆಯೋಜಕರು ಡಿಸೈಡ್ ಮಾಡಿದ್ದೇ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಈ ರೀತಿಯಾದಂತಹ ಕಾನೂನಾತ್ಮಕ ಸಮಸ್ಯೆಗಳು ಅಥವಾ ವಿರೋಧಗಳು ಎದುರಾಗಬಾರ್ದು ಅನ್ನುವಂತಹ ಕಾರಣಕ್ಕೆ. ಬಟ್ ಜಾಲಿವುಡ್ ನವರು ಸೆಟ್ ಅನ್ನ ಹಾಕುವಂತಹ ಟೈಮ್ ನಲ್ಲಿ, ಒಪ್ಪಂದವನ್ನ ಮಾಡ್ಕೊಳ್ಳುವಂತಹ ಟೈಮ್ ನಲ್ಲಿ ಈ ಯಾವ ವಿಚಾರವನ್ನು ಬಿಗ್ ಬಾಸ್ ಆಯೋಜಕರ ಜೊತೆಗೆ ಹಂಚ್ಕೊಂಡಿರ್ಲಿಲ್ವಂತ ಅಥವಾ ಇದರ ಕ್ಲೂನೇ ಇರ್ಲಿಲ್ವಂತ ಬಿಗ್ ಬಾಸ್ ಆಯೋಜಕರಿಗೆ ಅನಂತ್? ಮೂಲಗಳ ಪ್ರಕಾರ ಈ ವಿಚಾರವನ್ನ ಜಾಲಿವುಡ್ ಅವರೇ ಮ್ಯಾನೇಜ್ಮೆಂಟ್ ಇದೆ, ಅವರು ಎಂಡಮಾಲ್ ಅವ್ರಿಗಾಗ್ಲಿ ಕಲರ್ಸ್ ಅವ್ರಿಗಾಗ್ಲಿ ಯಾವುದೇ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ವಿದ್ಯಾ. ಇದನ್ನ ಹೈಡ್ ಮಾಡಿದ್ದಾರೆ ಅನ್ನೋ ಮಾಹಿತಿನ ನಮಗ್ ಸಿಕ್ತಿರೋದು. ಒಂದು ವೇಳೆ ಏನಾದ್ರೂ ಈ ವಿಚಾರ ಎಂಡಮಾಲ್ ಅಥವಾ ಕಲರ್ಸ್ ಟೀಮ್ ಗೊತ್ತಿದ್ರೆ ಬಹುಶಃ ಅವರು ಬೇರೆ ಮಾರ್ಗವನ್ನ ಏನಾದ್ರು ಕಂಡ್ಕೊಳ್ಬೋದಿತ್ತು ಅಥವಾ ಬೇರೆ ಯಾವ್ದಾರ ಜಾಗದಲ್ಲಿ ಸೆಟಪ್ ಮಾಡ್ಕೊಂಡು ಮಾಡ್ಬೋದಿತ್ತು.
ಅದು ಅವ್ರಿಗೆ ಅಷ್ಟು ಕಷ್ಟನೂ ಆಗ್ತಿರ್ಲಿಲ್ವೇನೋ. ಸೊ ಒಂದು ಇಷ್ಟು ದೊಡ್ಡ ರಿಯಾಲಿಟಿ ಶೋ, ಇಷ್ಟು ದೊಡ್ಡ ಬಜೆಟ್ನ ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಈ ತರ ಸಮಸ್ಯೆ ಇರೋದು ಮೊದಲೇ ಗೊತ್ತಿದ್ರೆ ಬಹುಶಃ ಯಾರು ಕೂಡ ಎಂಡಮಲ್ ಟೀಮ್ ಆಗ್ಲಿ ಕಲರ್ಸ್ ಟೀಮ್ ಆಗ್ಲಿ ಈ ದೊಡ್ಡ ಸ್ಟೆಪ್ ನ ತಗೊಳ್ಳೋದಿಲ್ಲ. ಸೊ ನಮಗ್ ಬಂದಿರೋ ಮೂಲಗಳ ಮಾಹಿತಿ ಜಾಲಿವುಡ್ ಅವರು ಈ ತರ ಒಂದು ಪ್ರೋಸೆಸ್ ಆಗಿದೆ, ಈ ತರದೊಂದು ನೋಟಿಸ್ ಬಂದಿದೆ ಅನ್ನೋ ಪ್ರಕಾರ ಇದನ್ನ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ, ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿಯಾದಂತಹ ಸಮಸ್ಯೆ ಯಾವತ್ತೂ ಕೂಡ ಆಗಿರಲಿಲ್ಲ. ಕಳೆದ ಬಾರಿ ಅಥವಾ ಅದರ ಹಿಂದಿನ ಸೀಸನ್ ನಲ್ಲಿ ವರ್ತೂರು ಸಂತೋಷ್ ಅವರ ಆ ಹುಲಿ ಉಗುರು ಪೆಂಡೆಂಟ್ ನ ಕಾರಣಕ್ಕಾಗಿ ಒಂದ್ಸಲ ಪೊಲೀಸ್ನವರು ಒಳಗಡೆ ಹೋಗಿ ಬಂದಿದ್ರು, ಅವರನ್ನ ಕರ್ಕೊಂಡು ಬರುವಂತಹ ಬಂಧನ ಮಾಡುವಂತಹ ಕೆಲಸ ಎಲ್ಲ ಮಾಡಿದ್ರು. ಆ ರೀತಿಯಾದಂತಹ ಒಂದೆರಡು ಪ್ರಕರಣಗಳನ್ನ ಬಿಟ್ರೆ ಯಾವತ್ತೂ ಬಿಗ್ ಬಾಸ್ ಶೋನೇ ಸ್ಥಗಿತ ಮಾಡೋದು ಅಥವಾ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ನೇ ಹೊರಗಡೆ ಹಾಕುವಂತಹ ಪ್ರಸಂಗ ಯಾವತ್ತೂ ಕೂಡ ಆಗಿರಲಿಲ್ಲ ಬಿಗ್ ಬಾಸ್ ನ ಇತಿಹಾಸದಲ್ಲಿ. ಇದು 12ನೇ ಸೀಸನ್, ಇದುವರೆಗೂ ಇಂಥ ಘಟನೆಗಳು ಯಾವತ್ತೂ ನಡೆದಿಲ್ಲ. ಆದ್ರೆ ಈಗ ಏಕಾಏಕಿ ನಡೆದು ಹೋಗಿದೆ. ಬಿಗ್ ಬಾಸ್ ಸೀಸನ್ 12ಗೆ ಕಂಟಕ ಎದುರಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಂಟೆಸ್ಟೆಂಟ್ಸ್ ಜೊತೆಗೆ ಆ ಬಿಗ್ ಬಾಸ್ ಸೆಟ್ ನಲ್ಲಿ ಇದ್ದಂತಹ ಸಿಬ್ಬಂದಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿಬ್ಬಂದಿ ಇರ್ತಾರೆ. ಇದು ಒಂದು ರಿಯಾಲಿಟಿ ಶೋ ಅಂದ್ರೆ ಈಸಿ ಇಲ್ಲ. ಅನಂತಾಗ್ಲೇ ಹೇಳ್ತಾ ಇದ್ರು, 3-4 ತಿಂಗಳುಗಳ ಕಾಲ ವರ್ಕ್ ಮಾಡ್ತಾರೆ, ಅದಾದ ನಂತರ ಒಂದು ಸೆಟ್ ಹಾಕ್ತಾರೆ. ಅಷ್ಟು ಜನ ಸಿಬ್ಬಂದಿ ಇದ್ರ ಹಿಂದೆ ವರ್ಕ್ ಮಾಡ್ತಿರ್ತಾರೆ. ಈಗ ಎಲ್ಲದಕ್ಕೂ ಕೂಡ ಬೀಗ ಜಡಿಯುವಂತಹ ಕೆಲಸವನ್ನ ತಾಲೂಕು ಆಡಳಿತ ಮಾಡಿದೆ. ಅದು ಬಿಗ್ ಬಾಸ್ ಮಾಡಿದಂತಹ ಎಡವಟ್ಟಲ್ಲ. ಬಹುಶಃ ಇದನ್ನ ಗಮನಿಸದೇ ಇದ್ದಿದ್ದು, ಏನ್ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಜಾಲಿವುಡ್ಗೆ ಅನ್ನೋದನ್ನ ಗಮನಿಸದೇ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಯ್ತೇನೋ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇರೋದು. ಬಟ್ ಜಾಲಿವುಡ್ ಮಾಡಿದಂತಹ ಎಡವಟ್ಟು ಬಿಗ್ ಬಾಸ್ ಸೀಸನ್ 12ಗೆ ಕಂಟಕವನ್ನ ತಂದಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.